ಸೊ ನನಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ನಾನು ಎಲೆಕ್ಷನ್ಗಿಂತ ಮುಂಚೆ ನಾನು ತಂದೆ ತಾಯಿನ ಕಳ್ಕೊಂಡು ಒಂದು ಅನಾಥ ಹುಡುಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು. ನನ್ನ ಗೆಲುವು ರಾಜ್ಯಕ್ಕೆ ದೇಶಕ್ಕೆ ಇನ್ಸ್ಪಿರೇಷನ್. ಒಬ್ಬ ಸಾಮಾನ್ಯ ಹುಡುಗನನ್ನ ಜನ ಇಷ್ಟಪಟ್ಟು ವೋಟ್ ಹಾಕ್ತಾರೆ. ಇದು ಡೆಮೋಕ್ರಸಿ ಸ್ಟಿಲ್ ಅಲೈವ್ಗೆ ನನ್ನ ಎಕ್ಸಾಂಪಲ್. ನನ್ನ ತಂದೆ ತಾಯಿಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು, ಹಾಸ್ಪಿಟಲ್ಗೆ ರೀಚ್ ಆಗಬೇಕು ಅಂತ ನಾನು ಅಮ್ಮ ಆಂಬ್ಯುಲೆನ್ಸ್ ಅಂತ ಬಿಟ್ಟಿದ್ದೀನಿ. ನಾನು ಚಿಕ್ಕಬಳ್ಳಾಪುರನ ಸಿಂಗಪೂರ್ ಎಲ್ಲ ಮಾಡೋಕ್ಕೆ ನನ್ನ ಕೈಯಲ್ಲಾಗಲ್ಲ. ಆದರೆ ಚಿಕ್ಕಬಳ್ಳಾಪುರನ ಆಂಬ್ಯುಲೆನ್ಸ್ ಸರ್ವಿಸ್ನ ನೋಡಿ ಸಿಂಗಪೂರ್ ಗೌರ್ಮೆಂಟ್ ಬೆಚ್ಚಿ ಬೀಳೋ ರೀತಿ ನಾನು ಅಮ್ಮ ಆಂಬ್ಯುಲೆನ್ಸ್ ನಡೆಸ್ತಾ ಇದ್ದೀನಿ. ಏನು ಅಮ್ಮ ಆಂಬ್ಯುಲೆನ್ಸ್ ವಿಶೇಷತೆ ಸರ್? 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. 10 ಆಂಬ್ಯುಲೆನ್ಸ್ ದುಡ್ಡು ನನ್ನದು, ಅದಕ್ಕೆ ಹಾಕ್ಸೋ ಡೀಸೆಲ್ ನನ್ನದು. 20 ಜನ ಡ್ರೈವರ್ಸ್ ಇಟ್ಟಿದ್ದೀನಿ. ಡೇ ಶಿಫ್ಟಲ್ಲಿ 10 ಜನ, ನೈಟ್ ಶಿಫ್ಟಲ್ಲಿ 10 ಜನ. ಕರೆ ಮಾಡಿದ 12 ನಿಮಿಷದ ಒಳಗಡೆ ನನ್ನ ಅಮ್ಮ ಆಂಬ್ಯುಲೆನ್ಸು ಮನೆ ಮುಂದೆ ನಿಂತಿರುತ್ತೆ. ಒಬ್ಬರ ಹತ್ರ ₹1 ತಗೊಳ್ಳಲ್ಲ, ಟಿಪ್ಸ್ ತಗೊಳ್ಳಲ್ಲ. ನನ್ನ ಆಂಬ್ಯುಲೆನ್ಸ್ ಡ್ರೈವರ್ ಕಾಫಿ ಕೂಡ ಕುಡಿಯಲ್ಲ. ಯಾಕೆಂದ್ರೆ ತುಂಬಾ ಬಡವರು ಇರ್ತಾರೆ, ₹100 ಕಷ್ಟ ಇರೋರು ಇರ್ತಾರೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ವೆಂಟಿಲೇಟರ್ ಇರೋ ಆಂಬ್ಯುಲೆನ್ಸ್ ಬೆಂಗಳೂರಿಗೆ ಬರಬೇಕು ಅಂದ್ರೆ 8-10 ಸಾವಿರ ಬೇಕು. ಆಕ್ಸಿಜನ್ ಇದೆಲ್ಲ ಇರೋದು ಬೇಕು ಅಂದ್ರೆ 5-6 ಸಾವಿರ ಬೇಕು. ಆದ್ರೆ ನಾವು ಇವತ್ತು ವಿಕ್ಟೋರಿಯಾ, ಜಯದೇವ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಇಂತ ತುಂಬಾ ಆಸ್ಪತ್ರೆಗೆ ಇದುವರೆಗೂ ನಾನು 5,000ಕ್ಕೂ ಹೆಚ್ಚು ಪೇಷಂಟ್ಸ್ನ ನಾನು ಇದುವರೆಗೂ ಅಮ್ಮ ಆಂಬ್ಯುಲೆನ್ಸ್ ಮುಖಾಂತರ ಅವರ ಹೆಸರು, ಯಾವ ಕಾಯಿಲೆ, ಅವರ ಊರು, ಪ್ರತಿಯೊಂದು ಡೀಟೇಲು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಸ್ವಂತ ಪರಿಶ್ರಮದಿಂದ ನಾನು ಆಂಬ್ಯುಲೆನ್ಸ್ ನಡೆಸ್ತಿದ್ದೀನಿ. ಮತ್ತೆ ಎಜುಕೇಶನ್ ನಲ್ಲಿ ಏನ್ ರೆವಲ್ಯೂಷನ್ ತರಬೇಕು? SSLC ಖಾಸಗಿ ಸಂಸ್ಥೆಗಳ ರಿಸಲ್ಟ್ ಯಾಕೆ ಬರುತ್ತೆ ಅಂದ್ರೆ ಅವ್ರು ಫಾಲೋ ಅಪ್ ಮಾಡ್ತಾರೆ. ಸರ್, ನಾನು MLA ಆಗಿ ನನ್ನ ಕ್ಷೇತ್ರದ ಪ್ರತಿ ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗೆ ನಾನು ಚೇರ್ಮನ್. ಸರ್ಕಾರಿ ಶಾಲೆಗಳಲ್ಲಿ ನಾನು ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರುತ್ತೆ. ನಾನೇನ್ ಮಾಡಿದೆ, 2200 ಮಕ್ಕಳು ನನ್ನ ತಾಲೂಕಿನಲ್ಲಿ ಈ ಬಾರಿ SSLC ಪರೀಕ್ಷೆ ಬರೀತಾ ಇದ್ರು. SLC ಪರೀಕ್ಷೆ ಬರೆಯೋ ಮಕ್ಕಳಿಗೆ ಏನ್ ಮಾಡಿದೆ, ಹಾಫ್ ಸಿಲೆಬಸ್ ಮುಗಿಸಿದ ನಂತರ ಫಸ್ಟ್ ಪಾರ್ಟ್ ಅಲ್ಲಿ 46 ಟೆಸ್ಟ್ ಸೀರೀಸ್, ಸೆಕೆಂಡ್ ಪಾರ್ಟ್ ಅಲ್ಲಿ 46 ಟೆಸ್ಟ್ ಸೀರೀಸ್ ಮಾಡಿ SSLC ಮಕ್ಕಳಿಗೆ 96 ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಖಾಸಗಿ ಶಾಲೆಯಲ್ಲಿ ಮಾಡಿರೋದಲ್ಲ, ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಯ 2200 ಮಕ್ಕಳಿಗೆ 96 ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ. ಡೈಲಿ ಪರೀಕ್ಷೆ. ಈ ಪರೀಕ್ಷೆಗೆ ತಗಲುವ ವೆಚ್ಚ ನನ್ನದು, ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ನನ್ನದು, ಟ್ರಾನ್ಸ್ಪೋರ್ಟೇಷನ್ ನನ್ನದು. ಈ 96 ಎಕ್ಸಾಮ್ ಹೇಗೆ ಮಾಡಿದ್ರಿ ಸರ್? ಹೆಂಗ್ ಮಾಡಿದೆ ಅಂದ್ರೆ, ಪ್ರತಿದಿನ ಬೆಳಗ್ಗೆ, ಇದನ್ನು ಪಬ್ಲಿಕ್ ಎಕ್ಸಾಮ್ ಲೆವೆಲ್ ಅಲ್ಲಿ ಮಾಡಿದ್ದೀನಿ. ರಾಜ್ಯದ ಜನತೆ, ಒಬ್ಬ ಯುವಕ ರಾಜಕಾರಣಕ್ಕೆ ಬಂದ್ರೆ ಏನು ಅಂತ ನಾನು ಈ ಜನ ಕೇಳಕ್ ಹೋಗ್ತಿದ್ದೀನಿ. ಪ್ರತಿದಿನ ಬೆಳಗ್ಗೆ 5:15ಗೆ SSLC 2200 ಪೇಪರು ನಮ್ಮ ಟೀಮ್ ಮೆಂಬರು ಬಸ್ಸಲ್ಲಿ ಇರ್ತಾರೆ. ಅದು 7:15ಗೆ BU ಆಫೀಸ್ ಅವರು ಆ ಬಂಡಲ್ನ ರಿಸೀವ್ ಮಾಡ್ತಾರೆ. BU ಆಫೀಸ್ ರಿಸೀವ್ ಮಾಡಿದ ನಂತರ ಆ ಪೇಪರ್ನ ಪ್ರತಿದಿನ ಆ ಸ್ಕೂಲ್ ಟೀಚರ್ ಬಂದು BU ಆಫೀಸ್ ಪ್ರತಿದಿನ ಬೆಳಗ್ಗೆ ತಗೊಂಡೋಗ್ತಾರೆ. ಅಲ್ಲಿ ಎಕ್ಸಾಮ್ ಬರ್ಸಿ ಆ ಪೇಪರ್ನ ಸಂಜೆ ವಾಪಸ್ ತರ್ತಾರೆ. ಪ್ರತಿದಿನ ಪೇಪರ್ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಮಾಡಿಸಿದೀನಿ. 96 ಎಕ್ಸಾಮ್ಸ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಈಗ ಮಕ್ಕಳು ಕಳೆದ 2 ದಿನದಿಂದ ಎಕ್ಸಾಮ್ಗೆ ಹೋಗ್ತಿದ್ದಾರೆ. ಈ ವರ್ಷದ SLC ಫಲಿತಾಂಶದಲ್ಲಿ ನನ್ನ ತಾಲೂಕು, ದಯವಿಟ್ಟು ಮತ್ತೆ ತಾವು ಜಿಲ್ಲೆ ಎಲ್ಲ ನೋಡಬೇಡಿ, ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಡಿಸ್ಟಿಕ್ ರಿಸಲ್ಟ್ ಬರುತ್ತೆ. ನನ್ನ ತಾಲೂಕು ಫಲಿತಾಂಶ ಲಾಸ್ಟ್ ಇಯರ್ಗಿಂತ ಬೆಟರ್ ಆಗಿರುತ್ತೆ. ಇದು ನಾನು SSLC ಮಕ್ಕಳಿಗೋಸ್ಕರ ನಾನು ಮಾಡ್ತಿರೋದು. ಒಂದು ಡಿಜಿಟಲ್ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ, SLC ಟೆಸ್ಟ್ ಸೀರೀಸ್ ಆಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.